ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿನಿ. ನಾನು ಆರಾಮಿದ್ದೀನಿ. ನೋಡಿ, ಈಗ ಹರಿಹರದಲ್ಲಿ ಬಂದೀನಿ ನಮ್ಮ ತಂಗಿ ಮನೆಗೆ. ಮೈದ್ನರ ಮನೆ ಬಂದೀನಿ. ಈಗ ನಮ್ಮ ತಂಗಿ ಮಾವಿನಕಾಯಿ ಸಾರು ಮಾಡ್ತಾರೆ, ನೋಡ್ಕೊಳ್ಳಿ ಎಲ್ಲ. ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಮಾವಿನಕಾಯಿ ಒಂದು 2-3 ಟೀ ಸ್ಪೂನ್ ಇದೆ ಮಾವಿನಕಾಯಿ. ಆಮೇಲೆ ಈರುಳ್ಳಿ, ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಖಾರದ ಪುಡಿ, ಕೊತ್ತಂಬರಿ, ಕರಿಬೇವು, ತೆಂಗಿನಕಾಯಿ, ಆಮೇಲೆ ಉಪ್ಪು. ಇಷ್ಟು ಐಟಮ್ ಬೇಕು, ನೋಡ್ಕೊಳ್ಳಿ. ಆಮೇಲೆ ಇದು ಮಾವಿನಕಾಯಿ ಹುರ್ಕೋಬೇಕ್ರಿ ಹಂಚಲ್ಲಿ. ಆ ಮಾವಿನಕಾಯಲ್ಲಿ ಹಂಚಲ್ಲಿ ಹುರ್ಕೊತಾರೆ. ಈರುಳ್ಳಿ, ಮಾವಿನಕಾಯಿ ಎರಡು ಹುರಿತಾ ಇದ್ದೀವಿ ನೋಡಿ. ನೋಡಿ, ಈ ಥರ ಹುರ್ಕೊಂಡಿದೆ ಎಲ್ಲ. ಮಾವಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಆಗಿದೆ ನೋಡಿ, ರೆಡಿ. ಇದು ಮಾವಿನಕಾಯಿ ಬಿಸಿ ಇದೆ ರೀ. ಈರುಳ್ಳಿ ಮಾವಿನಕಾಯಿ ಹುರಿದಿರೋದು ಸ್ವಲ್ಪ ತಣ್ಣಗಾದ್ಮೇಲೆ ಇದಿಷ್ಟು ಐಟಮ್ಮು ಮಿಕ್ಸಿಗೆ ಹಾಕಬೇಕು. ಮಾವಿನಕಾಯಿ ಇದೆಲ್ಲ ಐಟಮ್ಮು ಒಟ್ಟಿಗೆ ಮಿಕ್ಸಿಗೆ ಹಾಕಬೇಕು. ನೋಡಿ, ಇವಾಗ ಫಸ್ಟು ಈರುಳ್ಳಿ ಮಾವಿನಕಾಯಿ ಹುರ್ಕೊಂಡದ್ದು ಮಿಕ್ಸಿಗೆ ಹಾಕ್ತೀವಿ, ತಣ್ಣಗಾಗಿದೆ ಈಗ ಅದು. ಆಮೇಲೆ ಎಲ್ಲ ಸಾಮಾನನ್ನು ಹಾಕ್ತೀವಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ 1 ಟೀ ಸ್ಪೂನ್ ಹಾಕ್ತಿದ್ದೀವಿ ಮಿಕ್ಸಿಗೆ. 2 ಟೀ ಸ್ಪೂನು ಖಾರ ಪುಡಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೋಬೋದು. ನೀವು ಸಾರು ಎಷ್ಟು ಮಾಡ್ತೀರಾ ಅದ್ರ ಮೇಲೆ. 1 ಸ್ಪೂನು ಅರಿಶಿನ ಪುಡಿ ಸ್ವಲ್ಪ, ಅದೇನು ಅರಿಶಿನ ಪುಡಿ ಕಲರ್ಗೆಲ್ಲ ಒಂಚೂರು. ಬೆಲ್ಲ, ಇದಿಷ್ಟು ಇವಾಗ ಮಿಕ್ಸಿ ಮಾಡ್ಕೊತೀವಿ ನೋಡಿ. ಇವಾಗ ಒಗ್ಗರಣೆಗೆ ಇಟ್ಟಿದ್ದೀವಿ ಪಾತ್ರೆನ, ಸ್ಟವ್ ಹಚ್ಚಿ ಎಣ್ಣೆ ಹಾಕ್ತಾ ಇದ್ದೀವಿ. ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು, ಒಂದು ಚಿಟಿಕೆ ಹಿಂಗೆ ಹಾಕ್ತಾ ಇದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀರಾ? ಇಲ್ಲ. ಈಗ ಹಾಕ್ತೀವಿ ನೋಡಿ. ಇದು ಮಾವಿನಕಾಯಿದ್ದು ಎಲ್ಲ ರುಬ್ಬಿರೋದು ಎಲ್ಲ ಹಾಕ್ತಾ ಇದ್ದೀವಿ ನೋಡಿ ಒಗ್ಗರಣೆ. ಇಲ್ಲಿಗೆ ಪಟ್ಟಾಗಿತ್ತು ನೋಡಿ. ಇವಾಗ ಅಷ್ಟು ಆಗಿದೆ ಸಾರು. ಉಪ್ಪು ಹಾಕ್ತಾರೆ ಇವಾಗ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಮೇಲೆ ಸ್ಪೂನು ಸಾರು. ನೋಡಿ, ಆ ಥರ ಆಗಿದೆ. ಇಷ್ಟು ಮಂದ ರಸ ಆಗಿದೆ. ಅದು ರುಬ್ಬಿ ಇದು ಎಲ್ಲ ತೋರಿಸಿವಲ್ಲ, ಇಷ್ಟ ಆಗಿದೆ ನೋಡಿ. ಇನ್ನೊಂದ್ಸಲ ಎತ್ತಿದ್ದು ಬೇಕು ಕತ್ಲು. ಸರಿ, ಓಕೆ. ನೋಡಿ, ಇವಾಗ ಆಗಿದೆ ಎಲ್ಲ. ಒಂದೇ ಕುದಿ, ಜಾಸ್ತಿ ಕುದಿಸಂಗಿಲ್ಲ. ಸ್ವಲ್ಪ ಕುದಿ ಎತ್ತಿದ ತಕ್ಷಣ ಕೆಳಗೆ ಇಳಿಸ್ಬೇಕು.